ಕನ್ನಡ ಮೋಟಾರ್ ಝೋನ್ ಚಾನೆಲ್ಗೆ ನಿಮಗೆ ಸ್ವಾಗತ. ಭಾರತದಲ್ಲಿ ಪ್ರತಿ 10 ಜನರಲ್ಲಿ 7 ಜನರಿಗೆ ಎಸ್ಯುವಿಗಳೇ ಇಷ್ಟವಾಗುತ್ತವೆ. ಇದಕ್ಕೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಉತ್ತರಗಳಿರಬಹುದು. ಆದರೆ ಮುಖ್ಯ ವಿಷಯವೆಂದರೆ ಹೆಚ್ಚು ಗ್ರೌಂಡ್ ಕ್ಲಿಯರೆನ್ಸ್, ದೊಡ್ಡ ಮತ್ತು ಎತ್ತರದ ಗಾಡಿ ಹಾಗೂ ಉತ್ತಮ ಕಂಫರ್ಟಬಿಲಿಟಿ. ಈ ಎಲ್ಲವನ್ನೂ ಒಂದು ಎಸ್ಯುವಿ ಒದಗಿಸುತ್ತದೆ. ಆದ್ದರಿಂದ ಭಾರತದಲ್ಲಿ ಜನರಿಗೆ ಎಸ್ಯುವಿಗಳು ಹೆಚ್ಚು ಪ್ರಾಕ್ಟಿಕಲ್ ಎನಿಸುತ್ತವೆ. ಇಂದು ನಾವು ಅಂತಹ 8 ಎಸ್ಯುವಿಗಳ ಬಗ್ಗೆ ಮಾತನಾಡಲಿದ್ದೇವೆ. ಅವು ಇಂದಿನ ಸಮಯದಲ್ಲಿ ಉತ್ತಮ ಆಯ್ಕೆಯಾಗಿವೆ. ಆದರೆ ಈ ವಿಡಿಯೋವನ್ನು ಮುಂದುವರಿಸುವ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಈ ವಿಡಿಯೋವನ್ನು ಈಗ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಕೇವಲ 2 ಸೆಕೆಂಡ್ ಸಾಕು. ಈಗ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಲಿಸ್ಟ್ನಲ್ಲಿ ನಂಬರ್ 8ರಲ್ಲಿ ಬರುತ್ತದೆ ಮಹೇಂದ್ರ XUV 700. XUV 700 ಒಂದು 5 ಸೀಟರ್ ಮತ್ತು 7 ಸೀಟರ್ ಕಾನ್ಫಿಗರೇಷನ್ ಎಸ್ಯುವಿ ಆಗಿದ್ದು, ಇದು ತನ್ನ ಪ್ರೈಸ್ ಪಾಯಿಂಟ್ನಲ್ಲಿ ನಿಮಗೆ ಅತ್ಯುತ್ತಮ ಲುಕ್ಸ್ ಅಂಡ್ ಡಿಸೈನ್ ಮತ್ತು ಅತ್ಯುತ್ತಮ ಕಂಫರ್ಟ್ ಹಾಗೂ ಸಂಪೂರ್ಣ ಲಕ್ಸುರಿ ಆಫರ್ ಮಾಡುತ್ತದೆ. ಈ ಎಲ್ಲ ವಿಷಯಗಳನ್ನು ಬೇರೆ ಯಾವುದೇ ಎಸ್ಯುವಿ ತನ್ನ ಸೆಗ್ಮೆಂಟ್ನಲ್ಲಿ ನೀಡುವುದಿಲ್ಲ. ಆದರೆ XUV 700 ಈ ಪ್ರೈಸ್ ಪಾಯಿಂಟ್ನಲ್ಲಿ ನಿಮಗೆ ನೀಡುತ್ತದೆ. 13.99 ಲಕ್ಷ ಎಕ್ಸ್ ಶೋರೂಮ್ ಪ್ರೈಸ್ನಿಂದ ಸ್ಟಾರ್ಟ್ ಆಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 25.89 ಲಕ್ಷ ಎಕ್ಸ್ ಶೋರೂಮ್ಗೆ ನೀಡಲಾಗುತ್ತದೆ. ಲುಕ್ಸ್ ಅಂಡ್ ಡಿಸೈನ್ನಲ್ಲಿ ಈ ಕಾರ್ ನೋಡಲು ಅದ್ಭುತವಾಗಿ ಕಾಣುತ್ತದೆ. ಜನರು ಇದನ್ನು ಯಾವಾಗಲೂ ತಿರುಗಿ ನೋಡುತ್ತಾರೆ. 18 ಇಂಚಸ್ನ ಅಲಾಯ್ ವೀಲ್ ಸಿಗುತ್ತವೆ ಮತ್ತು 200 ಮಿಲಿಮೀಟರ್ ಗ್ರೌಂಡ್ ಕ್ಲಿಯರೆನ್ಸ್ ನೀಡಲಾಗುತ್ತದೆ. ಇಲ್ಲಿ ನಿಮಗೆ 2 ಎಂಜಿನ್ ಆಪ್ಷನ್ಗಳು ಲಭ್ಯವಿದೆ. ಮೊದಲನೆಯದು 2 ಲೀಟರ್ನ ಟರ್ಬೋ ಎಂ ಸ್ಟಾಲಿಯನ್ ಪೆಟ್ರೋಲ್ ಎಂಜಿನ್ ಸಿಗುತ್ತದೆ. ಇದರಲ್ಲಿ ನಿಮಗೆ 6 ಸ್ಪೀಡ್ನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮ್ಯಾಟಿಕ್ ನೀಡಲಾಗುತ್ತದೆ. ಎರಡನೆಯದು 2.2 ಲೀಟರ್ನ ಟರ್ಬೋ ಡೀಸೆಲ್ ಎಂಜಿನ್ ಸಿಗುತ್ತದೆ. ಇದರಲ್ಲಿ ನಿಮಗೆ ಪವರ್ಸ್ನ ಆಪ್ಷನ್ಗಳು ಲಭ್ಯವಿದೆ. ಅದು 155 ಬಿಎಚ್ಪಿ ಪವರ್ ಮತ್ತು 360 ನ್ಯೂಟನ್ ಮೀಟರ್ ಟಾರ್ಕ್. ಇನ್ನೊಂದು 185 ಬಿಎಚ್ಪಿ ಪವರ್ ಮತ್ತು 450 ನ್ಯೂಟನ್ ಮೀಟರ್ ಟಾರ್ಕ್. ಇದರಲ್ಲಿ ನಿಮಗೆ 6 ಸ್ಪೀಡ್ನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸಿಗುತ್ತದೆ. 2 ಎಂಜಿನ್ಗಳಲ್ಲಿ ನಿಮಗೆ ಆಲ್ ವೀಲ್ ಡ್ರೈವ್ನ ಆಪ್ಷನ್ ಕೂಡ ಆಫರ್ ಮಾಡಲಾಗುತ್ತದೆ. ಇಲ್ಲಿ ಇಂಟೀರಿಯರ್ ಬಗ್ಗೆ ಮಾತನಾಡುವುದಾದರೆ ಕಾರಿನ ಇಂಟೀರಿಯರ್ ತುಂಬಾ ಪ್ರೀಮಿಯಂ ಮತ್ತು ಸಂಪೂರ್ಣ ಲಕ್ಸುರಿಯಸ್ ಆಗಿದೆ. 3ನೇ ರೋನಲ್ಲಿ ನಿಮಗೆ ಉತ್ತಮ ಸ್ಪೇಸ್ ಸಿಗುತ್ತದೆ. ಜೊತೆಗೆ 2ನೇ ರೋನಲ್ಲಿ ಕೂಡ ನಿಮಗೆ ಉತ್ತಮ ಲೆಗ್ ರೂಮ್ ಮತ್ತು ಹೆಡ್ ರೂಮ್ ಆಫರ್ ಮಾಡಲಾಗುತ್ತದೆ. ಇದರಲ್ಲಿ ನಿಮಗೆ ಫೀಚರ್ಗಳು, ಎಲ್ಲಾ ಸೇಫ್ಟಿ ಫೀಚರ್ಗಳು ಕೂಡ ಪ್ರೈಸ್ಗೆ ಅನುಗುಣವಾಗಿ ತುಂಬಾ ಉತ್ತಮವಾಗಿವೆ. ಆದ್ದರಿಂದ ನಿಮ್ಮ ಬಜೆಟ್ ಇಷ್ಟಿದ್ದರೆ ನೀವು XUV 700 ಕಡೆಗೂ ಹೋಗಬಹುದು. ನಂಬರ್ 7ರಲ್ಲಿ ಬರುತ್ತದೆ ಹ್ಯುಂಡೈ ಅಲ್ಕಝಾ. ಅಲ್ಕಝಾ ಒಂದು 6 ಸೀಟರ್ ಮತ್ತು 7 ಸೀಟರ್ ಕಾನ್ಫಿಗರೇಷನ್ ಎಸ್ಯುವಿ ಆಗಿದೆ. ಆದ್ದರಿಂದ ದೊಡ್ಡ ಫ್ಯಾಮಿಲಿ ಇರುವವರು ಮತ್ತು ಕಡಿಮೆ ಬಜೆಟ್ನಲ್ಲಿ ಅತ್ಯಂತ ಪ್ರಾಕ್ಟಿಕಲ್ 7 ಸೀಟರ್ ಎಸ್ಯುವಿ ಬೇಕಾಗಿರುವವರು ಹ್ಯುಂಡೈ ಅಲ್ಕಝಾ ಕಡೆಗೆ ಹೋಗಬಹುದು. 14.99 ಲಕ್ಷ ಎಕ್ಸ್ ಶೋರೂಮ್ನಿಂದ ಈ ಕಾರ್ ಬೆಲೆ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 21.70 ಲಕ್ಷ ಎಕ್ಸ್ ಶೋರೂಮ್ಗೆ ಲಭ್ಯವಿದೆ. ಕಾರ್ ನೋಡಲು ತುಂಬಾ ಉತ್ತಮವಾಗಿ ಮತ್ತು ಅತಿ ಹೆಚ್ಚು ಸ್ಪಾಟಿಯಾಗಿ ಕಾಣುತ್ತದೆ. ಇಲ್ಲಿ ನಿಮಗೆ 18 ಇಂಚಸ್ನ ಡೈಮಂಡ್ ಕಟ್ ಅಲಾಯ್ ವೀಲ್ ಸಿಗುತ್ತವೆ ಮತ್ತು 200 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ನೀಡಲಾಗಿದೆ. ಇದು 2 ಎಂಜಿನ್ ಆಪ್ಷನ್ಗಳಲ್ಲಿ ಲಭ್ಯವಿದೆ. ಮೊದಲನೆಯದು 1.5 ಲೀಟರ್ನ ಟರ್ಬೋ ಪೆಟ್ರೋಲ್ ಎಂಜಿನ್ ಸಿಗುತ್ತದೆ. ಇದರಲ್ಲಿ ನಿಮಗೆ 160 ಬಿಎಚ್ಪಿ ಪವರ್ ಮತ್ತು 253 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ. 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 7 ಸ್ಪೀಡ್ ಡಿಸಿಟಿ ಆಫರ್ ಮಾಡಲಾಗಿದೆ. ಇನ್ನು 2ನೇ ಎಂಜಿನ್ ನಿಮಗೆ 1.5 ಲೀಟರ್ನ CRDI ಡೀಸೆಲ್ ಎಂಜಿನ್ ಸಿಗುತ್ತದೆ. ಇದರಲ್ಲಿ ನಿಮಗೆ 116 ಬಿಎಚ್ಪಿ ಪವರ್ ಮತ್ತು 250 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ. 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಇಲ್ಲಿ ನಿಮಗೆ ಲಭ್ಯವಿದೆ. ಈಗ ಇದರ ಇಂಟೀರಿಯರ್ ಬಗ್ಗೆ ಮಾತನಾಡೋಣ. ಇದರ 3ನೇ ರೋನಲ್ಲಿ ನಿಮಗೆ ಅಷ್ಟು ಉತ್ತಮ ಸ್ಪೇಸ್ ಸಿಗುವುದಿಲ್ಲ. ಆದ್ದರಿಂದ ಮಕ್ಕಳು ಆರಾಮವಾಗಿ ಕೂರಬಹುದು. ಆದರೆ ದೊಡ್ಡವರಾಗಿದ್ದರೆ 3ನೇ ರೋನಲ್ಲಿ ಆರಾಮವಾಗಿ ಕೂರಲು ಸಾಧ್ಯವಾಗುವುದಿಲ್ಲ. ಇನ್ನು 2ನೇ ರೋ ಬಗ್ಗೆ ಹೇಳುವುದಾದರೆ 2ನೇ ರೋನಲ್ಲಿ ನಿಮಗೆ ಉತ್ತಮ ಸ್ಪೇಸ್ ಸಿಗುತ್ತದೆ. ಅಲ್ಲಿ ನೀವು 3 ಜನ ಆರಾಮವಾಗಿ ಕೂರಬಹುದು. ಇದರಲ್ಲಿ ಲಭ್ಯವಿರುವ ಫೀಚರ್ಸ್ಗಳು 10.25 ಇಂಚ್ನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 10.25 ಇಂಚ್ನ ಡ್ರೈವರ್ ಕಾನ್ಸೋಲ್, 8-ವೇ ಪವರ್ ಡ್ರೈವರ್ ಸೀಟ್, ಎಲ್ಲಾ ಲೆದರ್ ಸೀಟ್ಸ್. ನೀವು 6 ಸೀಟರ್ ವೇರಿಯಂಟ್ ತೆಗೆದುಕೊಂಡರೆ 2 ರೋಗಳಲ್ಲಿ ಕ್ಯಾಪ್ಟನ್ ಸೀಟ್ ಸಿಗುತ್ತವೆ. ಮೊದಲ ಮತ್ತು 2ನೇ ರೋಗಳಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಲಭ್ಯವಿದೆ. 6 ಏರ್ ಬ್ಯಾಗ್ಸ್, ABS EBD ADAS ಸಿಸ್ಟಮ್ ಕೂಡ ನಿಮಗೆ ಸಿಗುತ್ತದೆ. ಅಂದರೆ ಸೇಫ್ಟಿ ಫೀಚರ್ಸ್ಗಳು ಮತ್ತು ಉಳಿದ ಫೀಚರ್ಸ್ಗಳು ಕೂಡ ಈ ಕಾರ್ನಲ್ಲಿ ನಿಮಗೆ ತುಂಬಾ ಉತ್ತಮವಾಗಿ ಲಭ್ಯವಿದೆ.
ಆದ್ದರಿಂದ ನೀವು ಹ್ಯುಂಡೈ ಆಲ್ಕಜಾ ಅನ್ನು ಕೂಡ ತೆಗೆದುಕೊಳ್ಳಬಹುದು. ನಂಬರ್ 6ರಲ್ಲಿ ಬರುವುದು ಸುಜುಕಿ ಗ್ರ್ಯಾಂಡ್ ವಟಾರಾ. ಗ್ರ್ಯಾಂಡ್ ವಟಾರಾ ಒಂದು 5 ಸೀಟರ್ ಎಸ್ಯುವಿ ಆಗಿದ್ದು, ಇದನ್ನು ಇಂಡಿಯನ್ ಫ್ಯಾಮಿಲೀಸ್ ತುಂಬಾ ಇಷ್ಟಪಡುತ್ತವೆ, ಏಕೆಂದರೆ ನೀವು ಲಾಂಗ್ ಟರ್ಮ್ಗೆ ಅತ್ಯಂತ ಕಂಫರ್ಟೇಬಲ್ ಮತ್ತು ರಿಲಯಬಲ್ 5 ಸೀಟರ್ ಎಸ್ಯುವಿ ಹುಡುಕುತ್ತಿದ್ದರೆ ಪ್ರಸ್ತುತ ಮಾರ್ಕೆಟ್ನಲ್ಲಿ ಸುಜುಕಿ ಗ್ರ್ಯಾಂಡ್ ವಟಾರಾಗಿಂತ ಉತ್ತಮ ಆಯ್ಕೆ ಮತ್ತೊಂದಿಲ್ಲ. 11.10 ಲಕ್ಷ ಎಕ್ಸ್ ಶೋರೂಮ್ನಿಂದ ಇದರ ಬೇಸ್ ಮಾಡೆಲ್ ಶುರುವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ನ ಬೆಲೆ 20.15 ಲಕ್ಷ ಎಕ್ಸ್ ಶೋರೂಮ್ ಆಗಿರುತ್ತದೆ. ಕಾರ್ ನೋಡಲು ತುಂಬಾ ಅದ್ಭುತವಾಗಿ ಕಾಣುತ್ತದೆ. ಇದರಲ್ಲಿ 17 ಇಂಚಸ್ನ ಅಲಾಯ್ ವೀಲ್ ಸಿಗುತ್ತವೆ ಮತ್ತು 210 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಆಫರ್ ಮಾಡಲಾಗಿದೆ. ಇಲ್ಲಿ ನಿಮಗೆ 2 ಎಂಜಿನ್ ಆಪ್ಷನ್ಗಳು ಲಭ್ಯವಿದೆ. ಮೊದಲನೆಯದು 1.5 ಲೀಟರ್ನ ಪೆಟ್ರೋಲ್ ಎಂಜಿನ್ ಮತ್ತು ಎರಡನೆಯದು 1.5 ಲೀಟರ್ನ ಸ್ಟ್ರಾಂಗ್ ಹೈಬ್ರಿಡ್ ಪೆಟ್ರೋಲ್ ಎಂಜಿನ್. ಇದರಲ್ಲಿ ನಿಮಗೆ 5 ಸ್ಪೀಡ್ನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ನ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಫರ್ ಮಾಡಲಾಗಿದೆ. ಮೊದಲು ಈ ಕಾರ್ನಲ್ಲಿ ಸಿಎನ್ಜಿ ಕೂಡ ಬರುತ್ತಿತ್ತು, ಆದರೆ ಈಗ ಅದರಲ್ಲಿ ಸಿಎನ್ಜಿಯನ್ನು ನಿಲ್ಲಿಸಲಾಗಿದೆ. ಸಾಮಾನ್ಯ ಪೆಟ್ರೋಲ್ ಎಂಜಿನ್ನಿಂದ ನೀವು ಸುಮಾರು 20 ಕಿಲೋಮೀಟರ್ ಮೈಲೇಜ್ ಪಡೆಯಬಹುದು ಮತ್ತು ಹೈಬ್ರಿಡ್ ಎಂಜಿನ್ನಿಂದ ನೀವು ಸುಮಾರು 23 ಕಿಲೋಮೀಟರ್ ಮೈಲೇಜ್ ಇಲ್ಲಿ ಪಡೆಯಬಹುದು. ಇಂಟೀರಿಯರ್ ಬಗ್ಗೆ ಮಾತನಾಡುವುದಾದರೆ ಒಳಗೆ ನಿಮಗೆ ಉತ್ತಮ ಸ್ಪೇಸ್ ಮತ್ತು ಕಂಫರ್ಟಬಿಲಿಟಿ ಸಿಗುತ್ತದೆ. ಈ ಕಾರ್ನಲ್ಲಿ ನಿಮಗೆ ಉತ್ತಮ ಬೂಟ್ ಸ್ಪೇಸ್ ಕೂಡ ಸಿಗುತ್ತದೆ. ಇದರ ಎರಡನೇ ರೋನಲ್ಲಿ ನೀವು 3 ಜನ ಆರಾಮವಾಗಿ ಕೂರಬಹುದು. ಇಲ್ಲಿ ನಿಮಗೆ 7 ಇಂಚ್ನ ಟಿಎಫ್ಟಿ ಡ್ರೈವರ್ ಡಿಸ್ಪ್ಲೇ ಸಿಗುತ್ತದೆ, 9 ಇಂಚ್ನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಪೆಡಲ್ ಲ್ಯಾಂಪ್, ಪ್ಯಾನರಾಮಿಕ್ ಸನ್ರೂಫ್, ಹೆಡ್ಸ್ ಅಪ್ ಡಿಸ್ಪ್ಲೇ, ವೆಂಟಿಲೇಟೆಡ್ ಫ್ರಂಟ್ ಸೀಟ್ಸ್, ಸುಜುಕಿ ಕನೆಕ್ಟಿಂಗ್ ಟೆಕ್ನಾಲಜಿ ಲಭ್ಯವಿದೆ. ವೈರ್ಲೆಸ್ ಚಾರ್ಜಿಂಗ್, ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಸ್, ಎಬಿಎಸ್ ವದಿಬಿಡಿ, ಹಿಲ್ ಹೋಲ್ಡ್ ಅಸಿಸ್ಟ್, ಎಲೆಕ್ಟ್ರಾನಿಕ್ ಸ್ಟೇಬಿಲಿಟಿ ಕಂಟ್ರೋಲ್, ಹಿಲ್ ಡಿಸೆಂಟ್ ಕಂಟ್ರೋಲ್ ನಂತಹ ಫೀಚರ್ಸ್ಗಳು ಕೂಡ ಸಿಗುತ್ತವೆ. ಹೀಗಾಗಿ ಗ್ರ್ಯಾಂಡ್ ವಟಾರದಲ್ಲಿ ಸಾಕಷ್ಟು ಉತ್ತಮ ಫೀಚರ್ಸ್ಗಳು ನಿಮಗೆ ಲಭ್ಯವಿದೆ. ಆದ್ದರಿಂದ ನೀವು ಈ ಕಾರನ್ನು ಕೂಡ ಪರಿಗಣಿಸಬಹುದು. ಲಾಂಗ್ ಟರ್ಮ್ನಲ್ಲಿ ಈ ಕಾರ್ ಎಂದಿಗೂ ಮೋಸ ಮಾಡುವುದಿಲ್ಲ. ನಂಬರ್ 5ರಲ್ಲಿ ಟಾಟಾ ನೆಕ್ಸಾನ್ ಬರುತ್ತದೆ. ನೆಕ್ಸಾನ್ ಇಂಡಿಯನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಅಚ್ಚುಮೆಚ್ಚಿನ 5 ಸೀಟರ್ ಎಸ್ಯುವಿ ಆಗಿದೆ ಮತ್ತು ಈ ಎಸ್ಯುವಿ ಹಲವು ವರ್ಷಗಳಿಂದ ಇಂಡಿಯನ್ ಮಾರ್ಕೆಟ್ನಲ್ಲಿ ತನ್ನ ಪರ್ಫಾರ್ಮೆನ್ಸ್ ನೀಡುತ್ತಿದೆ ಹಾಗೂ ಇಂದಿಗೂ ಈ ಕಾರ್ ಜನರಿಗೆ ಉತ್ತಮ ವ್ಯಾಲ್ಯೂ ನೀಡುತ್ತದೆ. ಈ ಕಾರಿನ ಪ್ರೈಸಿಂಗ್ 8 ಲಕ್ಷ ಎಕ್ಸ್ ಶೋರೂಮ್ನಿಂದ ಪ್ರಾರಂಭವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 15.60 ಲಕ್ಷ ಎಕ್ಸ್ ಶೋರೂಮ್ಗೆ ಲಭ್ಯವಿದೆ. ಲುಕ್ಸ್ನಲ್ಲಿ ಈ ಕಾರ್ ಸಂಪೂರ್ಣವಾಗಿ ಫ್ಯೂಚರಿಸ್ಟಿಕ್ ಮತ್ತು ಬಹಳ ಸ್ಪಾಟಿಯಾಗಿ ಕಾಣುತ್ತದೆ. 16 ಇಂಚಸ್ನ ಅಲಾಯ್ ವೀಲ್ಸ್ ಇಲ್ಲಿ ನಿಮಗೆ ಸಿಗುತ್ತವೆ ಮತ್ತು 208 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಆಫರ್ ಮಾಡಲಾಗಿದೆ. ಇಲ್ಲಿ ನಿಮಗೆ ಲಭ್ಯವಿರುವ ಎಂಜಿನ್ಗಳು 1.2 ಲೀಟರ್ನ ಟರ್ಬೋ ಪೆಟ್ರೋಲ್ ಎಂಜಿನ್. ಇದರಲ್ಲಿ ನಿಮಗೆ 118 ಬಿಎಚ್ಪಿ ಪವರ್ ಮತ್ತು 170 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ. 1.5 ಲೀಟರ್ನ ಟರ್ಬೋ ಡೀಸೆಲ್ ಎಂಜಿನ್. ಇದರಲ್ಲಿ ನಿಮಗೆ 113 ಬಿಎಚ್ಪಿ ಪವರ್ ಮತ್ತು 260 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ. ಇದರಲ್ಲಿ 1.2 ಲೀಟರ್ನ ಸಿಎನ್ಜಿ ಕೂಡ ಲಭ್ಯವಿದೆ. ಇದರಿಂದ ನೀವು ಸುಮಾರು 26 ಕಿಲೋಮೀಟರ್ ಮೈಲೇಜ್ ಪಡೆಯಬಹುದು. 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 6 ಸ್ಪೀಡ್ನ ಎಎನ್ಟಿ ಮತ್ತು ಡಿಸಿಟಿ ಟ್ರಾನ್ಸ್ಮಿಷನ್ ನಿಮಗೆ ಆಫರ್ ಮಾಡಲಾಗಿದೆ. ಇಂಟೀರಿಯರ್ ಬಗ್ಗೆ ಮಾತನಾಡುವುದಾದರೆ ಕಾರ್ನಲ್ಲಿ ನಿಮಗೆ ಟ್ರೈಕಲರ್ಸ್ನಲ್ಲಿ ಇಂಟೀರಿಯರ್ ಸಿಗುತ್ತದೆ. ಇದು ನೋಡಲು ಸಂಪೂರ್ಣವಾಗಿ ಪ್ರೀಮಿಯಂ ಮತ್ತು ತುಂಬಾ ಲಕ್ಸುರಿಯಾಗಿ ಕಾಣುತ್ತದೆ. ಇಲ್ಲಿ ನಿಮಗೆ ಸಿಗುವ ಕಂಫರ್ಟ್ ಅತ್ಯುತ್ತಮವಾಗಿದೆ. ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಸ್, ಎಲೆಕ್ಟ್ರಾನಿಕ್ ಸ್ಟೇಬಿಲಿಟಿ ಕಂಟ್ರೋಲ್, ಬ್ಲೈಂಡ್ ವ್ಯೂ ಮಾನಿಟರ್, ಟಿಪಿಎಂಎಸ್, ಎಮರ್ಜೆನ್ಸಿ ಕಾಲ್ ಲಭ್ಯವಿದೆ. ಇದರ ಜೊತೆಗೆ 10.25 ಇಂಚ್ನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, 10.25 ಇಂಚ್ನ ಡ್ರೈವರ್ ಡಿಸ್ಪ್ಲೇ, ಎಸಿ ಕಂಟ್ರೋಲ್ಗಾಗಿ ಟಚ್ ಪ್ಯಾನಲ್ ನೀಡಲಾಗಿದೆ. ಉಳಿದ ಅದ್ಭುತ ಫೀಚರ್ಸ್ಗಳು ಕೂಡ ನಿಮಗೆ ಈ ಕಾರ್ನಲ್ಲಿ ಸಿಗುತ್ತವೆ. ಆದ್ದರಿಂದ ನೀವು ಟಾಟಾ ನೆಕ್ಸಾನ್ ಕಡೆಗೆ ಕಣ್ಣು ಮುಚ್ಚಿ ಹೋಗಬಹುದು, ಏಕೆಂದರೆ ಈ ಕಾರ್ ಲಾಂಗ್ ಟರ್ಮ್ ವರೆಗೆ ನಿಮಗೆ ಅತ್ಯುತ್ತಮ ರೆಸ್ಪಾನ್ಸ್ ಮತ್ತು ಉತ್ತಮ ರಿಲಯಬಿಲಿಟಿ ಆಫರ್ ಮಾಡಲಿದೆ. ನಂಬರ್ 4ರಲ್ಲಿ ಬರುವುದು ಸುಜುಕಿ ಬ್ರೆಜಾ. ಬ್ರೆಜಾ ಒಂದು ಸಾಕಷ್ಟು ಪಾಪ್ಯುಲರ್ 5 ಸೀಟರ್ ಎಸ್ಯುವಿ ಆಗಿದ್ದು ತನ್ನ ಲಾಂಗ್ ಟರ್ಮ್ ರಿಲಯಬಿಲಿಟಿ ಮತ್ತು ಅತ್ಯುತ್ತಮ ಮೈಲೇಜ್ಗೆ ಹೆಸರುವಾಸಿಯಾಗಿದೆ. ಇನ್ನು ಸುಜುಕಿಯಲ್ಲಿ ಜನರು ಇಷ್ಟಪಡುವ ಮತ್ತೊಂದು ವಿಷಯವೆಂದರೆ ಅದರ ಲೋ ಮೇಂಟೆನೆನ್ಸ್, ಏಕೆಂದರೆ ಸುಜುಕಿಯ ಗಾಡಿಗಳು ಸಾಕಷ್ಟು ಲೋ ಮೇಂಟೆನೆನ್ಸ್ ಹೊಂದಿರುತ್ತವೆ. ಅದಕ್ಕಾಗಿಯೇ ಜನರು ಸುಜುಕಿ ಗಾಡಿಗಳನ್ನು ಇಲ್ಲಿ ಇಷ್ಟಪಡುತ್ತಾರೆ. ಬ್ರೆಜಾದ ಪ್ರೈಸಿಂಗ್ 8.69 ಲಕ್ಷ ಎಕ್ಸ್ ಶೋರೂಮ್ನಿಂದ ಪ್ರಾರಂಭವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 14.14 ಲಕ್ಷ ಎಕ್ಸ್ ಶೋರೂಮ್ಗೆ ಲಭ್ಯವಿದೆ. ನೋಡಲು ಈ ಕಾರ್ ಇಲ್ಲಿ ಉತ್ತಮವಾಗಿ ಕಾಣುತ್ತದೆ. 16 ಇಂಚಸ್ನ ಅಲಾಯ್ ವೀಲ್ಸ್ ನಿಮಗೆ ಸಿಗುತ್ತವೆ
ಮತ್ತು 198 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಆಫರ್ ಮಾಡಲಾಗಿದೆ. ಇದರಲ್ಲಿ 2 ಎಂಜಿನ್ ಆಪ್ಷನ್ಗಳು ಲಭ್ಯವಿದೆ. ಮೊದಲನೆಯದು 1.5 ಲೀಟರ್ನ ಪೆಟ್ರೋಲ್ ಎಂಜಿನ್. ಇದರಲ್ಲಿ ನಿಮಗೆ 103 ಬಿಎಚ್ಪಿ ಪವರ್ ಮತ್ತು 137 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ. ಎರಡನೆಯದು 1.5 ಲೀಟರ್ನ ಸಿಎನ್ಜಿ. ಇಲ್ಲಿ ನಿಮಗೆ ಕೇವಲ 5 ಸ್ಪೀಡ್ನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ನೀಡಲಾಗಿದೆ. ಉಳಿದಂತೆ ಇದರಲ್ಲಿ ನಿಮಗೆ 6 ಸ್ಪೀಡ್ನ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ನ ಆಪ್ಷನ್ ಕೂಡ ಸಿಗುತ್ತದೆ. ಸಾಮಾನ್ಯ ಪೆಟ್ರೋಲ್ನಿಂದ ನೀವು ಸುಮಾರು 22 ಕಿಲೋಮೀಟರ್ನ ಮೈಲೇಜ್ ಪಡೆಯಬಹುದು ಮತ್ತು ಸಿಎನ್ಜಿಯಿಂದ ಇಲ್ಲಿ ನೀವು ಬಹಳ ಆರಾಮವಾಗಿ ಸುಮಾರು 29 ಕಿಲೋಮೀಟರ್ನ ಮೈಲೇಜ್ ಪಡೆಯಬಹುದು. ಇಂಟೀರಿಯರ್ ಬಗ್ಗೆ ಮಾತನಾಡುವುದಾದರೆ ಒಳಗೆ ನಿಮಗೆ ಉತ್ತಮ ಸ್ಪೇಸ್ ಸಿಗುತ್ತದೆ. ಆದ್ದರಿಂದ ಎರಡನೇ ರೋನಲ್ಲಿ ನೀವು ಆರಾಮವಾಗಿ 3 ಜನ ಕೂರಬಹುದು. ಇನ್ನು ಫೀಚರ್ಸ್ಗಳು 9 ಇಂಚ್ನ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇದರಲ್ಲಿ ನಿಮಗೆ ವೈರ್ಲೆಸ್ ಆಪಲ್ ಕಾರ್ಪ್ಲೇ ಮತ್ತು ಆಂಡ್ರಾಯ್ಡ್ ಆಟೋ ಸಿಗುತ್ತದೆ. ಪ್ರೀಮಿಯಂ ಸೌಂಡ್ ಸಿಸ್ಟಮ್, 7 ಇಂಚ್ನ ಎಲ್ಇಡಿ ಡಿಸ್ಪ್ಲೇ, ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್, ಎಲೆಕ್ಟ್ರಾನಿಕ್ ಸನ್ರೂಫ್, ವೈರ್ಲೆಸ್ ಚಾರ್ಜಿಂಗ್, ಕ್ರೂಸ್ ಕಂಟ್ರೋಲ್, ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಸ್, ಎಬಿಎಸ್ ಇಬಿಡಿ, ಹೆಡ್ಸ್ ಅಪ್ ಡಿಸ್ಪ್ಲೇ, ರೇರ್ ವ್ಯೂ ಕ್ಯಾಮೆರಾನಂತಹ ಫೀಚರ್ಸ್ಗಳು ಕೂಡ ಸಿಗುತ್ತವೆ. ಅಂದರೆ ಪ್ರೈಸ್ಗೆ ಅನುಗುಣವಾಗಿ ನಿಮಗೆ ಇಲ್ಲಿ ಉತ್ತಮ ಫೀಚರ್ಸ್ಗಳು ಸಿಗುತ್ತವೆ ಮತ್ತು ಮೈಲೇಜ್ ಕೂಡ ಸಾಕಷ್ಟು ಉತ್ತಮವಾಗಿ ಸಿಗುತ್ತದೆ. ಆದ್ದರಿಂದ ನೀವು ಬ್ರೆಜಾ ಕಡೆಗೂ ಹೋಗಬಹುದು. ನಂಬರ್ 3ರಲ್ಲಿ ಬರುವುದು ನಿಸಾನ್ ಮ್ಯಾಗ್ನೈಟ್. ಮ್ಯಾಗ್ನೈಟ್ ಒಂದು ಸಬ್ಕಾಂಪ್ಯಾಕ್ಟ್ 5 ಸೀಟರ್ ಎಸ್ಯುವಿ ಆಗಿದ್ದು, ಇದರ ಪ್ರೈಸಿಂಗ್ 6.14 ಲಕ್ಷ ಎಕ್ಸ್ ಶೋರೂಮ್ನಿಂದ ಪ್ರಾರಂಭವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 11.76 ಲಕ್ಷ ಎಕ್ಸ್ ಶೋರೂಮ್ಗೆ ಲಭ್ಯವಿದೆ. ಇತ್ತೀಚೆಗೆ ಇದರ ಫೇಸ್ಲಿಫ್ಟ್ ವರ್ಷನ್ ಲಾಂಚ್ ಮಾಡಲಾಗಿದೆ ಮತ್ತು ಜನರಿಗೆ ಈ ಕಾರ್ ಈಗ ಮೊದಲಿಗಿಂತ ಹೆಚ್ಚು ಇಷ್ಟವಾಗುತ್ತಿದೆ. ತನ್ನ ಸೆಗ್ಮೆಂಟ್ನಲ್ಲಿ ಈ ಗಾಡಿ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತದೆ. ಈ ಕಾರ್ 16 ಇಂಚ್ನ ಅಲಾಯ್ ವೀಲ್ಸ್ ಆಫರ್ ಮಾಡುತ್ತದೆ ಮತ್ತು ನಿಮಗೆ 205 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಆಫರ್ ಮಾಡಲಾಗಿದೆ. ಆಟೋ ಫೋಲ್ಡ್ ORVMಗಳು ಲಭ್ಯವಿದೆ. 2 ಎಂಜಿನ್ ಆಪ್ಷನ್ಗಳೊಂದಿಗೆ ಈ ಕಾರ್ ಬರುತ್ತದೆ. ಮೊದಲಿಗೆ 1 ಲೀಟರ್ನ ನಾರ್ಮಲ್ ಪೆಟ್ರೋಲ್ ಎಂಜಿನ್ ಸಿಗುತ್ತದೆ. ಇದರಲ್ಲಿ ನಿಮಗೆ 5 ಸ್ಪೀಡ್ನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ನೀಡಲಾಗಿದೆ. ಎರಡನೆಯದು 1 ಲೀಟರ್ನ ಟರ್ಬೋ ಚಾರ್ಜ್ಡ್ ಪೆಟ್ರೋಲ್ ಎಂಜಿನ್. ಇದರಲ್ಲಿ ನಿಮಗೆ 100 ಬಿಎಚ್ಪಿ ಪವರ್ ಮತ್ತು 160 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ. 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಸಿವಿಟಿ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಫರ್ ಮಾಡಲಾಗಿದೆ. ಸಾಮಾನ್ಯ ಪೆಟ್ರೋಲ್ನಿಂದ ನೀವು ಸುಮಾರು 18 ಕಿಲೋಮೀಟರ್ನ ಮೈಲೇಜ್ ಪಡೆಯಬಹುದು ಮತ್ತು ಇದರ ಟರ್ಬೋದಿಂದ ನೀವು ಸುಮಾರು 16 ಕಿಲೋಮೀಟರ್ನ ಮೈಲೇಜ್ ಪಡೆಯಬಹುದು. ಇನ್ನು ಇದರ ಇಂಟೀರಿಯರ್ನ ಕಂಫರ್ಟಬಿಲಿಟಿ ಬಗ್ಗೆ ಮಾತನಾಡುವುದಾದರೆ ಇಲ್ಲಿ ನಿಮಗೆ ಡುಯಲ್ ಟೋನ್ನಲ್ಲಿ ಪ್ರೀಮಿಯಂ ಇಂಟೀರಿಯರ್ ಸಿಗುತ್ತದೆ. ಇದು ನೋಡಲು ತುಂಬಾ ಉತ್ತಮವಾಗಿ ಕಾಣುತ್ತದೆ. ಇನ್ನು ಇದರಲ್ಲಿರುವ ಫೀಚರ್ಸ್ಗಳು 9 ಇಂಚ್ನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಟಿಯರಿಂಗ್ ವೀಲ್ ಮೌಂಟೆಡ್ ಕಂಟ್ರೋಲ್, 7 ಇಂಚ್ನ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, ಆಟೋ ಎಸಿ, ಪವರ್ ವಿಂಡೋಸ್, ವೈರ್ಲೆಸ್ ಫೋನ್ ಚಾರ್ಜಿಂಗ್, ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಸ್, ಎಬಿಎಸ್ ಇಬಿಡಿ ನಂತಹ ಫೀಚರ್ಸ್ಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತವೆ. ಆದ್ದರಿಂದ ನಿಸಾನ್ ಮ್ಯಾಗ್ನೈಟ್ ಈ ಪ್ರೈಸ್ ಪಾಯಿಂಟ್ನಲ್ಲಿ ನಿಮಗೆ ಬಹಳಷ್ಟು ಉತ್ತಮ ವಿಷಯಗಳನ್ನು ಆಫರ್ ಮಾಡುತ್ತದೆ. ಹಾಗಾಗಿ ನೀವು ಈ ಕಾರನ್ನು ಕೂಡ ತೆಗೆದುಕೊಳ್ಳಬಹುದು. ನಂಬರ್ 2ರಲ್ಲಿ ಬರುವುದು ಟಾಟಾ ಪಂಚ್. ಪಂಚ್ ಒಂದು ಸ್ಮಾಲ್ ಸೈಜ್ಡ್ 5 ಸೀಟರ್ ಎಸ್ಯುವಿ ಆಗಿದ್ದು, ಇದರ ಪ್ರೈಸಿಂಗ್ 6.2 ಲಕ್ಷ ಎಕ್ಸ್ ಶೋರೂಮ್ನಿಂದ ಪ್ರಾರಂಭವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 10.32 ಲಕ್ಷ ಎಕ್ಸ್ ಶೋರೂಮ್ಗೆ ಲಭ್ಯವಿದೆ. ಈ ಕಾರ್ ನೋಡಲು ಸಂಪೂರ್ಣವಾಗಿ ಮಸ್ಕ್ಯುಲರ್ ಮತ್ತು ಬಹಳ ಬೋಲ್ಡ್ ಆಗಿ ಕಾಣುತ್ತದೆ. 16 ಇಂಚಸ್ನ ಅಲಾಯ್ ವೀಲ್ಸ್ ಮತ್ತು ನಿಮಗೆ 187 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಆಫರ್ ಮಾಡಲಾಗಿದೆ. ಇದರಲ್ಲಿ ನಿಮಗೆ 2 ಎಂಜಿನ್ ಆಪ್ಷನ್ಗಳು ಲಭ್ಯವಿದೆ. ಮೊದಲನೆಯದು 1.2 ಲೀಟರ್ನ ನಾರ್ಮಲ್ ಪೆಟ್ರೋಲ್ ಎಂಜಿನ್. ಇದರಲ್ಲಿ ನಿಮಗೆ 5 ಸ್ಪೀಡ್ನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಆಫರ್ ಮಾಡಲಾಗಿದೆ. ಈ ಎಂಜಿನ್ನಿಂದ ನೀವು ಸುಮಾರು 18 ಕಿಲೋಮೀಟರ್ನ ಮೈಲೇಜ್ ಪಡೆಯಬಹುದು. ಎರಡನೆಯದು 1.2 ಲೀಟರ್ನ ಸಿಎನ್ಜಿ ಸಿಗುತ್ತದೆ. ಇದರಲ್ಲಿ ನಿಮಗೆ 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮಾತ್ರ ನೀಡಲಾಗಿದೆ. ಈ ಎಂಜಿನ್ನಿಂದ ನೀವು ಸುಮಾರು 26 ಕಿಲೋಮೀಟರ್ನ ಮೈಲೇಜ್ ಪಡೆಯಬಹುದು. ಇದರ ಸಿಎನ್ಜಿಯಲ್ಲಿ ಒಂದು ಪ್ರಯೋಜನವಿದೆ. ಇಲ್ಲಿ ನಿಮಗೆ 2 ಡಿವೈಡೆಡ್ ಸೆಕ್ಷನ್ಗಳಲ್ಲಿ ಸಿಎನ್ಜಿಯ 2 ಸಿಲಿಂಡರ್ಗಳು ಸಿಗುತ್ತವೆ. ಇದರಿಂದ ನಿಮಗೆ ಬೂಟ್ ಸ್ಪೇಸ್ ತುಂಬಾ ಉತ್ತಮವಾಗಿ ಸಿಗುತ್ತದೆ. ಇಂಟೀರಿಯರ್ ಬಗ್ಗೆ ಮಾತನಾಡುವುದಾದರೆ ಉತ್ತಮ ಸ್ಪೇಸ್ ಸಿಗುತ್ತದೆ. ಕಾರ್ನಲ್ಲಿರುವ ಎಲ್ಲಾ ಫೀಚರ್ಸ್ಗಳು, ಎಲ್ಲಾ ಸೇಫ್ಟಿ ಫೀಚರ್ಸ್ಗಳು ಮತ್ತು ಇಲ್ಲಿ ನಿಮಗೆ 5 ಸ್ಟಾರ್ನ ಸೇಫ್ಟಿ ರೇಟಿಂಗ್ ಸಿಗುತ್ತದೆ. ಆದ್ದರಿಂದ ನಿಮ್ಮ ಫ್ಯಾಮಿಲಿಗೆ ಈ ಎಸ್ಯುವಿ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತದೆ. ನಿಮ್ಮ ಮೊದಲ ಆದ್ಯತೆ ಸೇಫ್ಟಿ ಆಗಿದ್ದರೆ ನೀವು ಟಾಟಾ ಪಂಚ್ ಅನ್ನು ಇಲ್ಲಿ ತೆಗೆದುಕೊಳ್ಳಬಹುದು. ಈ ಕಾರ್ ಲಾಂಗ್ ಟರ್ಮ್ಗೆ ಅತ್ಯುತ್ತಮ ಆಯ್ಕೆಯಾಗಿರುತ್ತದೆ. ಈ ಲಿಸ್ಟ್ನಲ್ಲಿ ನಂಬರ್ 1ರಲ್ಲಿ ಬರುವುದು ಸುಜುಕಿ ಫ್ರಾಂಕ್ಸ್.
ಫ್ರಾಂಕ್ಸ್ ಈಗ ಇಂಡಿಯಾದ ಅತ್ಯಂತ ಹೈ ಆನ್ ಡಿಮಾಂಡ್ 5 ಸೀಟರ್ ಎಸ್ಯುವಿ ಆಗಿದ್ದು, ಇದರ ಪ್ರೈಸಿಂಗ್ 7.52 ಲಕ್ಷ ಎಕ್ಸ್ ಶೋರೂಮ್ನಿಂದ ಪ್ರಾರಂಭವಾಗುತ್ತದೆ ಮತ್ತು ಇದರ ಟಾಪ್ ಮಾಡೆಲ್ ನಿಮಗೆ 13 ಲಕ್ಷ ಎಕ್ಸ್ ಶೋರೂಮ್ಗೆ ಲಭ್ಯವಿದೆ. ಇಂಡಿಯನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಈ ಕಾರನ್ನು ಖರೀದಿಸಲು ಹೆಚ್ಚು ಇಷ್ಟಪಡುತ್ತವೆ. ಲುಕ್ಸ್ನಲ್ಲಿ ಈ ಕಾರ್ ಸಂಪೂರ್ಣವಾಗಿ ಬೆಸ್ಟ್ ಆಗಿ ಕಾಣುತ್ತದೆ. ನಿಮಗೆ 16 ಇಂಚ್ನ ಅಲಾಯ್ ವೀಲ್ ಸಿಗುತ್ತವೆ ಮತ್ತು 190 ಮಿಲಿಮೀಟರ್ನ ಗ್ರೌಂಡ್ ಕ್ಲಿಯರೆನ್ಸ್ ಆಫರ್ ಮಾಡಲಾಗಿದೆ. ಇದರಲ್ಲಿ ನಿಮಗೆ ಲಭ್ಯವಿರುವ ಎಂಜಿನ್ 1 ಲೀಟರ್ನ ಬೂಸ್ಟರ್ ಜೆಟ್ ಪೆಟ್ರೋಲ್ ಎಂಜಿನ್. ಇದರಲ್ಲಿ ನಿಮಗೆ 98 ಬಿಎಚ್ಪಿ ಪವರ್ ಮತ್ತು 147 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತದೆ. 5 ಸ್ಪೀಡ್ನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು 6 ಸ್ಪೀಡ್ನ ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ನೀಡಲಾಗಿದೆ. 1.2 ಲೀಟರ್ನ ನಾರ್ಮಲ್ ಪೆಟ್ರೋಲ್ ಎಂಜಿನ್. ಇದರಲ್ಲಿ ನಿಮಗೆ 5 ಸ್ಪೀಡ್ನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಮತ್ತು ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಸಿಗುತ್ತದೆ. ಈ ಎಂಜಿನ್ನಿಂದ ನೀವು ಸುಮಾರು 22 ಕಿಲೋಮೀಟರ್ನ ಮೈಲೇಜ್ ಪಡೆಯಬಹುದು. 1.2 ಲೀಟರ್ನ ಸಿಎನ್ಜಿಯ ಆಪ್ಷನ್ ಕೂಡ ಸಿಗುತ್ತದೆ. ಇದರಲ್ಲಿ ನಿಮಗೆ ಕೇವಲ 5 ಸ್ಪೀಡ್ನ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸಿಗುತ್ತದೆ ಮತ್ತು ಈ ಎಂಜಿನ್ನಿಂದ ನೀವು ಸುಮಾರು 30 ಕಿಲೋಮೀಟರ್ನ ಮೈಲೇಜ್ ಪಡೆಯಬಹುದು. ಇಂಟೀರಿಯರ್ ಬಗ್ಗೆ ಮಾತನಾಡುವುದಾದರೆ ನಿಮಗೆ ಡುವಲ್ ಟೋನ್ನಲ್ಲಿ ಇಂಟೀರಿಯರ್ ಸಿಗುತ್ತದೆ. ಉತ್ತಮ ಸ್ಪೇಸ್ ಮತ್ತು ಕಂಫರ್ಟ್ ಆಫರ್ ಮಾಡಲಾಗಿದೆ. ಇನ್ನು ಫೀಚರ್ಸ್: 9 ಇಂಚ್ನ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ವೈರ್ಲೆಸ್ ಚಾರ್ಜಿಂಗ್, ಹೆಡ್ಸ್ ಅಪ್ ಡಿಸ್ಪ್ಲೇ, ಸ್ಟಿಯರಿಂಗ್ ಮೌಂಟೆಡ್ ಕಂಟ್ರೋಲ್, ಸೇಫ್ಟಿಗಾಗಿ 6 ಏರ್ ಬ್ಯಾಗ್ಸ್, ABS with EBD, ಎಲೆಕ್ಟ್ರಾನಿಕ್ ಸ್ಟೇಬಿಲಿಟಿ ಕಂಟ್ರೋಲ್, ಹಿಲ್ ಹೋಲ್ಡ್ ಅಸಿಸ್ಟ್, ಎಮರ್ಜೆನ್ಸಿ ಅಲರ್ಟ್, ಐಸೋಫಿಕ್ಸ್ ಚೈಲ್ಡ್ ಸೀಟುಗಳಂತಹ ಫೀಚರ್ಸ್ಗಳು ಕೂಡ ಈ ಅದ್ಭುತ ಕಾರ್ನಲ್ಲಿ ನಿಮಗೆ ಸಿಗುತ್ತವೆ. ಆದ್ದರಿಂದ ನಿಮಗೆ ಲಾಂಗ್ ಟರ್ಮ್ಗೆ ಅತ್ಯಂತ ಉತ್ತಮವಾದ ಕಾರ್ ಬೇಕಿದ್ದರೆ, ಕಡಿಮೆ ಪ್ರೈಸ್ನಲ್ಲಿ ಉತ್ತಮ ಫೀಚರ್ಸ್ ಮತ್ತು ಮೈಲೇಜ್ ಬೇಕಿದ್ದರೆ ಸುಜುಕಿ ಫ್ರಾಂಕ್ಸ್ ಇಲ್ಲಿ ನಿಮಗೆ ಬೆಸ್ಟ್ ಆಪ್ಷನ್ ಆಗಿರುತ್ತದೆ. ನೀವು ಈ ಕಾರನ್ನು ಕಣ್ಣು ಮುಚ್ಚಿ ತೆಗೆದುಕೊಳ್ಳಬಹುದು. ಇನ್ನು ಈ 8 ಎಸ್ಯುವಿಗಳಲ್ಲಿ ನಿಮಗೆ ಯಾವ ಎಸ್ಯುವಿ ಇಷ್ಟವಾಯಿತು ಮತ್ತು 2025ರಲ್ಲಿ ನಿಮ್ಮ ಫ್ಯಾಮಿಲಿಗಾಗಿ ಯಾವ ಎಸ್ಯುವಿ ತೆಗೆದುಕೊಳ್ಳಲು ನೀವು ಬಯಸುತ್ತೀರಿ ಎಂದು ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ನಾವಿನ್ನು ಭೇಟಿಯಾಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದಗಳು.